ಹರೇ ಕೃಷ್ಣ. ಕೃಷ್ಣವಾಣಿಗೆ ಸ್ವಾಗತ. ಭಗವದ್ಗೀತಾ ಶುರು ಮಾಡೋದಕ್ಕಿಂತ ಮುಂಚೆ ಒಂದ್ಸರಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಭಗವದ್ಗೀತಾ ಯಥಾರೂಪ. ಬರ್ತಿರೋರು ಶ್ರೀಮದ್ AC ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ, ಸಂಸ್ಥಾಪನಾಚಾರ್ಯರು, ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ. ಅಧ್ಯಾಯ 1, ಶ್ಲೋಕ ನಂಬರ್ 26. ತತ್ರ ಪಶ್ಯತ್ ಸ್ಥಿತಾನ್ ಪಾರ್ಥಃ ಪಿತॄನತ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭಾತೃನ್ ಪುತ್ರಾನ್ ಪೌತ್ರಾನ್ ಸಖಿಂಸ್ತಥಾ ಶ್ವಶುರಾನ್ ಸುಹೃದಶ್ಚೈವ ಸೇನೆಯೋರ್ ಉಭಯೋರಪಿ. ಅನುವಾದ: ಅರ್ಜುನನು ಎರಡೂ ಸೈನ್ಯಗಳಲ್ಲಿಯೂ ಇದ್ದ ತನ್ನ ತಂದೆಯರನ್ನು, ತಾತಂದಿರನ್ನು, ಗುರುಗಳನ್ನು, ಸೋದರ ಮಾವಂದಿರನ್ನು, ಸೋದರರನ್ನು, ಮಕ್ಕಳನ್ನು, ಮೊಮ್ಮಕ್ಕಳನ್ನು, ಸ್ನೇಹಿತರನ್ನು, ಮಾವಂದಿರನ್ನು, ಹಿತೈಷಿಗಳನ್ನು ನೋಡಿದನು. ಸೊ ಅರ್ಜುನ ಆದೇಶ ಕೊಟ್ಟ ಮೇಲೆ ಕೃಷ್ಣ ರಥವನ್ನು ತಗೊಂಡು ಹೋಗಿ ಎರಡೂ ಸೈನ್ಯಗಳ ಮಧ್ಯದಲ್ಲಿ ನಿಲ್ಲಿಸಿದ ಮೇಲೆ ಅರ್ಜುನ ಇಷ್ಟೂ ಜನರನ್ನು ನೋಡ್ತಾನೆ. ಭಾವಾರ್ಥ: ರಣಭೂಮಿಯಲ್ಲಿ ಅರ್ಜುನನು ಎಲ್ಲ ಬಗೆಯ ಬಂಧುಗಳನ್ನು ಕಂಡನು. ಎಲ್ಲ ತರಹದ ಬಂಧುಗಳನ್ನು ಇಲ್ಲಿ ಅರ್ಜುನ ನೋಡ್ತಾ ಹೋಗ್ತಾನೆ. ಅವರ ತಂದೆಗೆ ಸಮಾನರಾದ ಭೂರಿಶ್ರವರು, ಮತ್ತು ಅವರ ಪಿತಾಮಹರಂತಹ ಭೀಷ್ಮ ಮತ್ತು ಸೋಮದತ್ತರು, ದ್ರೋಣಾಚಾರ್ಯ ಮತ್ತು ಕೃಪಾಚಾರ್ಯರಂತಹ ಗುರುಗಳು, ಶಲ್ಯ ಮತ್ತು ಶಕುನಿಗಳಂಥ ಸೋದರ ಮಾವಂದಿರು, ದುರ್ಯೋಧನಂತಹ ಸೋದರ, ಲಕ್ಷ್ಮಣನಂತಹ ಮಕ್ಕಳು, ಅಶ್ವತ್ಥಾಮರಂತಹ ಸ್ನೇಹಿತರು, ಕೃತವರ್ಮನಂಥ ಹಿತೈಷಿಗಳು ಮೊದಲಾಗಿ ಅನೇಕರನ್ನು ನೋಡಿದನು. ಈ ಎಲ್ಲ ಥರದ ಬಂಧುಗಳನ್ನು ಅವನು ನೋಡ್ತಾ ಹೋಗ್ತಾನೆ. ತನ್ನ ಹಲವಾರು ಸ್ನೇಹಿತರು ಇದ್ದ ಸೈನ್ಯಗಳನ್ನು ಕಂಡನು. ಇನ್ನು ತುಂಬ ಜನ ಅವನ ಸ್ನೇಹಿತರನ್ನು ಕೂಡ ಎರಡೂ ಕಡೆ ಪಕ್ಷದಲ್ಲಿ ನೋಡ್ತಾನೆ. ಬರೀ ಕೌರವರ ಪಕ್ಷದಲ್ಲಿ ಮಾತ್ರ ಅವನು ನೋಡೋದಿಲ್ಲ. ಶ್ಲೋಕ 27. ತಾನ್ ಸಮೀಕ್ಷ್ಯ ಸ ಕೌಂತೇಯ ಸರ್ವಾನ್ ಬಂಧುನ್ ಅವಸ್ಥಿತಾನ್ ಕೃಪಯಾ ಪರಾಯ ಅವಿಷ್ಟೋ ವಿಷಿಧನ್ ಇದಂ ಅಬ್ರಮೀತ್. ಅನುವಾದ: ಕುಂತಿಯ ಮಗ ಅರ್ಜುನನು ಈ ಎಲ್ಲ ನೆಂಟರಿಷ್ಟರನ್ನು ಕಂಡಾಗ ತುಂಬ ಭಾವಪರಶನಾಗಿ ಹೀಗೆ ಹೇಳಿದನು. ಸೊ ನೆಕ್ಸ್ಟ್ ಉಳಿದ ಮಾತುಗಳನ್ನು ಹೇಳ್ತಾ ಹೋಗ್ತಾನೆ ಕುಂತಿಯ ಪುತ್ರ ಅರ್ಜುನ. ಶ್ಲೋಕ 28. ಅರ್ಜುನ ಉವಾಚ: ದುಷ್ಟ್ವೇ ಇವಂ ಸ್ವಜನಂ ಕೃಷ್ಣಂ ಯುಯುತ್ಸಾಂ ಸಮುಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ. ಅನುವಾದ: ಅರ್ಜುನನು ಹೇಳಿದನು, ಕೃಷ್ಣ, ಯುದ್ಧಾಭಿಲಾಷೆಯಿಂದ ಇಲ್ಲಿ ನೆರೆದಿರುವ ನನ್ನ ನೆಂಟರಿಷ್ಟರನ್ನು ನೋಡಿ ನನ್ನ ದೇಹದ ಅವಯವಗಳು ಕಂಪಿಸುತ್ತಿವೆ ಮತ್ತು ಬಾಯಿಯು ಒಣಗುತ್ತಿದೆ. ಸೊ ಇಲ್ಲಿ ಅರ್ಜುನ ಕೃಷ್ಣನಿಗೆ ಹೇಳ್ತಿದ್ದಾನೆ, ಇಷ್ಟೊಂದು ಆಸೆ ಇಟ್ಕೊಂಡು ಬಂದಿರೋಂತಹ ಎಲ್ಲ ಬಂಧು ಮಿತ್ರರನ್ನು, ಸ್ನೇಹಿತರನ್ನು, ಗುರುಗಳನ್ನು, ಪಿತಾಮಹರನ್ನು, ಮಕ್ಕಳು ಮೊಮ್ಮಕ್ಕಳನ್ನು ನೋಡಿ ನನಗೆ ನನ್ನ ಇಡೀ ದೇಹ ಎಲ್ಲ ಭಾಗಗಳು ಕೂಡ ನಡುಗ್ತಾ ಇದ್ದಾವೆ, ಜೊತೆಗೆ ನನ್ನ ಬಾಯಿ ಕೂಡ ಒಣಗ್ತಾ ಇದೆ ಅಂಥೇಳಿ ಇಲ್ಲಿ ಅರ್ಜುನ ಹೇಳ್ತಾನೆ. ಭಾವಾರ್ಥ: ಸಂತರಲ್ಲಿ ಅಥವಾ ದೇವತೆಗಳಲ್ಲಿ ಇರುವ ಎಲ್ಲ ಸದ್ಗುಣಗಳು ಭಗವಂತನಲ್ಲಿ ನಿಜವಾದ ಭಕ್ತಿಯುಳ್ಳವರಲ್ಲಿ ಇರುತ್ತದೆ. ಸೊ ಯಾರು ಭಗವಂತನಲ್ಲಿ ಪರಿಶುದ್ಧವಾದ ಭಕ್ತಿಯನ್ನು ಇಟ್ಕೊಂಡಿರ್ತಾರೋ ಅವರಲ್ಲಿ ಹತ್ತತ್ರ ಈ ಥರದ ಅಂದರೆ ಸದ್ಗುಣಗಳು ಅಂತಂದರೆ ಅವರನ್ನೇ ಹೋಲುವಂತಹ ಗುಣಗಳು, ಸಂತರಿರ್ಬೋದು ಅಥವಾ ದೇವತೆಗಳಿರ್ಬೋದು, ಹತ್ತತ್ರ ಅವ್ರನ್ನೇ ಹೋಲುವಂಥ ಗುಣಗಳಿರ್ತವೆ. ಹಾಗಂತೇಳಿ ಅವರೇ ದೇವರಲ್ಲ, ಬಟ್ ಅವರಂತಹ ಗುಣಗಳನ್ನು ಹೊಂದಿರ್ತಾರೆ. ಆದರೆ ಭಕ್ತನಲ್ಲದವನು ವಿದ್ಯೆ ಅಥವಾ ಸಂಸ್ಕೃತಿಗಳಿಂದ ಲೌಕಿಕವಾಗಿ ಎಷ್ಟೇ ಅರ್ಹತೆಯನ್ನು ಗಳಿಸಿರಲಿ ಅವನಲ್ಲಿ ದಿವ್ಯ ಗುಣಗಳಿರುವುದಿಲ್ಲ. ಪರಿಶುದ್ಧ ಭಕ್ತ ಮತ್ತು ಭಕ್ತನಿಗೆ ಭಕ್ತನಲ್ಲದವನಿಗೆ ವ್ಯತ್ಯಾಸವನ್ನು ಹೇಳ್ತಾ ಇದ್ದಾರೆ. ಅದೇ ಭಕ್ತ ಅಲ್ಲದೆ ಇರೋನು, ಅವನಿಗೆ ಎಷ್ಟೇ ಬುದ್ಧಿ ಇರಲಿ, ಎಷ್ಟೇ ಅವನು ತಿಳ್ಕೊಂಡಿರಲಿ ಕೂಡ, ಆದರೆ ಅವನಿಗೆ ದಿವ್ಯ ಗುಣಗಳು ಇರೋದಿಲ್ಲ. ದೇವತೆಗಳು ಅಥವಾ ಸಂತನಲ್ಲಿರುವಂತಹ ದಿವ್ಯ ಗುಣಗಳು ಇರೋದಿಲ್ಲ. ಆದುದರಿಂದ ರಣರಂಗದಲ್ಲಿ ತನ್ನ ನೆಂಟರು ಮತ್ತು ಸ್ನೇಹಿತರನ್ನು ಕಾಣುತ್ತಲೇ ತಮ್ಮಲ್ಲೇ ಹೋರಾಟ ಮಾಡಲು ನಿರ್ಧರಿಸಿದ್ದ ಅವರ ವಿಷಯದಲ್ಲಿ ಅರ್ಜುನನಿಗೆ ತಡೆಯಲಾರದಷ್ಟು ಕರುಣೆಯುಂಟಾಯಿತು. ಸೊ ಅವರಿಗೆ ಗೊತ್ತಿಲ್ಲದೆ ಅವ್ರ ಜೊತೆಗೆ ಹೋರಾಡ್ತಾ ಇದ್ದಾರೆ ಅಥವಾ ಅವ್ರವ್ರ ಜೊತೆಗೇ ಹೋರಾಡ್ತಿದ್ದಾರೆ ಅನ್ನೋದನ್ನು ಗೊತ್ತಿಲ್ಲದೆ ಅಷ್ಟು ಕಾತರರಾಗಿದ್ದಂಥವ್ರನ್ನ ನೋಡಿ
ಅರ್ಜುನನಿಗೆ ತುಂಬ ಕರುಣೆ ಬರುತ್ತೆ. ತನ್ನ ಕಡೆಯ ಯೋಧರ ಬಗೆಗೆ ಅವನಿಗೆ ಮೊದಲಿನಿಂದ ಅನುಕಂಪ. ಆದರೆ ಶತ್ರು ಪಕ್ಷದ ಸೈನಿಕರ ಮೇಲೆ ಎರಗಲಿರುವ ಮೃತ್ಯುವನ್ನು ಕಂಡು ಅವರ ವಿಷಯದಲ್ಲೂ ಮನಸ್ಸು ಕರಗಿತು. ಯಾರೇ ಆಗಲಿ, ನಮ್ಮ ಕಡೆಯವರು ಅಂದರೆ ನಮಗೆ ತುಂಬಾ ಪ್ರೀತಿ ಇರುತ್ತೆ. ಆದರೆ ಎದುರುಗಡೆ ಇರೋರು ಕೂಡ ಸಾಯ್ತಾರೆ ಅಂತ ನಮಗೆ ಗೊತ್ತಾದಾಗ ಅವ್ರ ಮೇಲೂ ಕೂಡ ಪ್ರೀತಿ ಬರುತ್ತೆ. ಅಂಥದಕ್ಕೆ ಉದಾಹರಣೆ ಅರ್ಜುನ. ಅವ್ರ ಮೇಲೂ ಕೂಡ ಅವನಿಗೆ ಮನಸ್ಸು ಕರಗಿ ಹೋಗುತ್ತೆ. ಹೀಗೆ ಯೋಚಿಸುತ್ತಿದ್ದಂತೆಯೇ ಅವನ ದೇಹದ ಅವಯವಗಳು ನಡುಗಲಾರಂಭಿಸಿದವು. ಅವನ ಬಾಯಿಯು ಒಣಗಿತು. ಶತ್ರುಗಳ ಸಮರೋತ್ಸಾಹವನ್ನು ಕಂಡು ಅವನಿಗೆ ಅಚ್ಚರಿಯಾಯಿತು. ಅವನಿಗೆ ಹೆದರಿಕೆ ಆಗಲಿಲ್ಲ, ಅನುಕಂಪ. ಅವನಿಗೆ ಮನಸ್ಸು ಕರಗಿ ಹೋಗುತ್ತೆ. ಎಲ್ಲರೂ ಸತ್ತು ಹೋಗ್ತಾರಲ್ಲ ಈ ಯುದ್ಧ ಮಾಡಿದರೆ ಅನ್ನೋ ಒಂದು ಅನುಕಂಪದಿಂದ ಅವನ ಇಡೀ ಬಾಡಿ ಪಾರ್ಟ್ಸ್ ಎಲ್ಲ ನಡ್ಗೋಕ್ಕೆ ಮತ್ತು ಬಾಯಿ ಎಲ್ಲ ಒಣಗಲಿಕ್ಕೆ ಶುರುವಾಗುತ್ತೆ. ಅವನಿಗೆ ಆಶ್ಚರ್ಯನೂ ಆಗುತ್ತೆ. ಇದೇನಿದು, ಯುದ್ಧ ಮಾಡಲಿಕ್ಕೆ ನಮ್ಮವ್ರ ಜೊತೆನೇ ಯುದ್ಧ ಮಾಡಲಿಕ್ಕೆ ಎಷ್ಟು ಕಾತರರಾಗಿದ್ದಾರೆ ಅಂತ ಹೇಳಿ. ಅರ್ಜುನ ರಕ್ತ ಸಂಬಂಧಿಗಳೇ ಆಗಿದ್ದ ಇಡೀ ಸಮುದಾಯವೇ ಅವನೊಡನೆ ಹೋರಾಡಲು ಬಂದಿತ್ತು. ಮೃದು ಮನಸ್ಸಿನ ಭಕ್ತನಾದ ಅರ್ಜುನನಿಗೆ ಅದನ್ನು ತಡೆಯಲಾಗಲಿಲ್ಲ. ಅರ್ಜುನನ ಅವಯವಗಳು ನಡುಗುತ್ತಿದ್ದುದು, ಬಾಯಿಯು ಒಣಗುತ್ತಿದ್ದುದಷ್ಟೇ ಅಲ್ಲ, ಅವನು ಅನುಕಂಪದಿಂದ ಕಣ್ಣೀರು ಸುರಿಸುತ್ತಿದ್ದ ಎನ್ನುವುದನ್ನು ಇಲ್ಲಿ ಹೇಳಲಿಲ್ಲದಿದ್ದರೂ ಸುಲಭವಾಗಿ ಕಲ್ಪಿಸಿಕೊಳ್ಳಬಹುದು. ಸೊ ಅವನು ಹೇಳದೇ ಇದ್ದರೂ ಕೂಡ ಅವನಿಗೆ ಒಂದು ಇಡೀ ಬಾಡಿಯಲ್ಲಿರೋ ಭಾಗಗಳೆಲ್ಲ ನಡುಗ್ತಾ ಇದ್ದಾವೆ, ಬಾಯಿಯೆಲ್ಲ ಒಣಗ್ತಾ ಇದೆ. ಅದನ್ನು ನಾವು ಇಂಡೈರೆಕ್ಟಾಗಿ ಅವನು ಕರುಣೆಯಿಂದ ಅನುಕಂಪದಿಂದ ಅಳ್ತಾ ಇದ್ದಾನೆ ಅಂತ ಕೂಡ ನಾವು ಅದನ್ನು ಅರ್ಥ ಮಾಡ್ಕೋಬಹುದು. ಅರ್ಜುನನಲ್ಲಿ ಈ ಲಕ್ಷಣಗಳು ದೌರ್ಬಲ್ಯದಿಂದ ಮೂಡಿದುದಲ್ಲ, ಭಗವಂತನ ಪರಿಶುದ್ಧ ಭಕ್ತನ ಗುಣವಾದ ಮೃದು ಮನಸ್ಸಿನಿಂದ ಮೂಡಿದವು. ಇದು ಅವನ ದೌರ್ಬಲ್ಯ ಅಲ್ಲ, ಅವನಿಗೆ ಯುದ್ಧ ಮಾಡ್ಲಿಕ್ಕೆ ಆಗಲ್ಲ ಅಥವಾ ನಾವು ಸೋತ್ ಬಿಡ್ತೀವಿ ಅನ್ನೋ ಭಯ ಅಲ್ಲ. ಆದರೆ ಅವನಿಗೆ ಪರಿಶುದ್ಧ ಮನಸ್ಸಿರುವಂತಹ ಭಕ್ತನಿಗೆ ಇರುವಂತಹ ಒಂದು ಗುಣ ಅದು. ಆದ್ದರಿಂದಲೇ ಯಸ್ಯಸ್ತಿ ಭಕ್ತಿರ್ ಭಗವತ್ಯ ಕಿಂಚನ್ ಸರ್ವೇ ಗುಣೈ ಸ್ತತ್ರ ಸಮಾಸತೆ ಸುರಃ ಹರಾವಭಕ್ತಸ್ಯ ಕುತೋ ಮಹದ್ಗುಣೋ ಮನೋರಥೆ ಅನಸತಿ ಧಾವತೋ ಬಹಿಹಿ ಎಂದು ಹೇಳಿದೆ. ಸೊ ಇದು ಒಂದು ಕೋಟ್ ಭಾಗವತಮಲ್ಲಿ ತಗೊಂಡಿರೋಂತಹ ಒಂದು ಶ್ಲೋಕ. ಇದರಲ್ಲಿ ಏನು ಹೇಳಿದ್ದಾರೆ ಅಂದರೆ, ದೇವೋತ್ತಮ ಪುರುಷರಲ್ಲಿ ಅಸ್ಖಲಿತ ಭಕ್ತಿ ಇರುವಾತನಲ್ಲಿ ದೇವತೆಗಳಲ್ಲಿರುವ ಎಲ್ಲ ಸದ್ಗುಣಗಳು ಇರುತ್ತವೆ. ಆದರೆ ಭಗವಂತನ ಭಕ್ತ ನಲ್ಲದವನಿಗೆ ಲೌಕಿಕ ಅರ್ಹತೆಗಳು ಮಾತ್ರ ಇರುತ್ತವೆ. ಅಂದರೆ ಈಗ ಯಾವುದೇ ಒಬ್ಬ ವ್ಯಕ್ತಿ ಪರಿಶುದ್ಧ ಮನಸ್ಸಿನಿಂದ ನಿಸ್ವಾರ್ಥವಾದ ನಿರಂತರ ಸೇವೆಯನ್ನು ಯಾರು ಕೃಷ್ಣನಿಗೆ ಅಥವಾ ಭಗವಂತನಿಗೆ ಮಾಡ್ತಾನೆ, ಅವನಿಗೆ ಅವನದೇ ಆದ ಗುಣಗಳು, ಅಂದರೆ ಕೃಷ್ಣನೇ ಭಗವಂತನ ಗುಣಗಳು ಕೂಡ ಬರ್ತಾ ಹೋಗುತ್ತೆ. ಅವು ಸದ್ಗುಣಗಳು ಅಂತ ಹೇಳ್ತೀವಿ. ಅಂಥ ಗುಣಗಳು ಬರ್ತಾ ಹೋಗುತ್ತೆ. ಅದೇ ಯಾರೇ ಒಬ್ಬ ಭಕ್ತನಲ್ಲದವನಿಗೆ, ಅಂದರೆ ದೇವರಿಲ್ಲ, ದೇವ್ರ ಬದಲು ಬರೀ ಒಂದು ಎನರ್ಜಿ ಇದೆ ಅಥವಾ ಶಕ್ತಿ ಇದೆ ಆ ಥರ ಅಂತ ಅಂದ್ಕೊಳ್ಳೋರಿಗೆ ಲೌಕಿಕ ಅರ್ಹತೆ ಮಾತ್ರ ಇರುತ್ತೆ. ಲೌಕಿಕ ಅರ್ಹತೆ ಅಂತಂದರೆ ನಾವು ಈಗಿರುವಂತಹ ಪ್ರಪಂಚದಲ್ಲಿ ನಮಗೆ ಸಿಗುವಂತಹ ಸುಖ ದುಃಖ ಇಂತಹಗಳಿಗೆ ಮಾತ್ರ ಅವರು ಮೀಸಲಾಗಿರ್ತಾರೆ ಹೊರತು ಅಲೌಕಿಕ ಸುಖಕ್ಕೆ ಅವರು ಮೀಸಲಾಗೋದಿಲ್ಲ. ಈ ಥರದ ಸುಖಗಳಿಂದ ಅವರಿಗೆ ಪ್ರಯೋಜನ ಕೂಡ ಏನೂ ಇರೋದಿಲ್ಲ. ಇದಕ್ಕೆ ಕಾರಣವೆಂದರೆ ಆತನು ಮನಸ್ಸಿನ ಕ್ಷೇತ್ರದ ಅಂಚಿನಲ್ಲಿ ಸುಳಿದಾಡುತ್ತಿರುತ್ತಾನೆ ಮತ್ತು ಕಣ್ಣು ಕುಕ್ಕುವ ಐಹಿಕ ಶಕ್ತಿಯಿಂದ ಖಂಡಿತವಾಗಿಯೂ ಆಕರ್ಷಿತನಾಗುತ್ತಾನೆ. ಸೊ ಯಾಕೆ ಈ ಥರ ಭಕ್ತನಲ್ಲದವನಿಗೆ ಅಲೌಕಿಕ ಸುಖ ಸಿಗೋದಿಲ್ಲ ಅಥವಾ ಭಕ್ತನಿಗೆ ಸದ್ಗುಣಗಳು ದೊರೆಯೋದಿಲ್ಲ ಅಂತ ಅಂದರೆ, ಅವನ ಮನಸ್ಸು ತುಂಬ ಚಂಚಲವಾಗಿರುತ್ತೆ. ಯಾವಾಗಲೂ ಏನಾದರೂ ಒಂದು ಮಾಡಲಿಕ್ಕೆ ತುಂಬ ಅರ್ಜೆಂಟಲ್ಲಿರ್ತಾರೆ. ಜೊತೆಗೆ ಈ ಪ್ರಪಂಚದ ಮಾಯಾಲೋಕದ ಒಂದು ಮಾಯೆಗೆ ಬೇಗ ಅಟ್ರಾಕ್ಟ್ ಆಗ್ತಿರ್ತಾರೆ. ಹಾಗಾಗಿ ಅವರಿಗೆ ಭಗವಂತನನ್ನು ನಿರಂತರ ಸೇವೆಯಲ್ಲಿ, ನಿಸ್ವಾರ್ಥ ಸೇವೆಯಲ್ಲಿ ಭಕ್ತಿಯಿಂದ ಸೇವೆ ಮಾಡಬೇಕು ಅನ್ನೋ ಒಂದು ಆ ಗುಣನೇ ಇರೋದಿಲ್ಲ. ಯಾವಾಗಲೂ ಏನೇ ಮಾಡುವಾಗ್ಲೂ ನನಗೊಂದು ಫಲ ಸಿಗುತ್ತಾ ಅಂತ ನೋಡೇನೆ ಮಾಡ್ತಾ ಇರ್ತಾನೆ. ಅಂಥವನಿಗೆ ಅಲೌಕಿಕ ಸುಖ ಸಿಗೋದಿಲ್ಲ ಮತ್ತು ಸದ್ಗುಣಗಳು ಕೂಡ ಬರೋದಿಲ್ಲ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಶ್ಲೋಕ ನಂಬರ್ 28. ಇಲ್ಲಿಗೆ ನಿಲ್ಲಿಸೋಣ. ಇನ್ನೊಂದ್ಸರಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಥ್ಯಾಂಕ್ ಯು.